ಅಂದ್ರೆ ಒಂದೇ ನಿಮಿಷ, ಇದು ಬಹಳ ಇಂಪಾರ್ಟೆಂಟ್. ಈ ಮರಣ ಶಾಸನ ಬೆಂಗಳೂರಿನ ಪಾಲಿಗೆ ಇದೊಂದು ಮರಣ ಶಾಸನ, ಇವತ್ತೊಂದು ಕರಾಳ ದಿನ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಅಲ್ಲ, ಈ ತಪ್ಪುಗಳನ್ನ ಹೇಳ್ಬೇಕಲ್ಲ ಅವ್ರಿಗೆ, ಅವಾಗಾದ್ರೂ ಜ್ಞಾನೋದಯ ಆಗ್ತದ ಅಂತ ಅನ್ಸುತ್ತೆ. ಈಗ ಬೆಂಗಳೂರು ಮಾಡಿದ್ದೀರಾ, ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರು, ಚೇರ್ಮನ್. ಹಂಗಾರೆ ಏನ್ ಬೆಂಗಳೂರು ಏನ್ ಸ್ಪೆಷಲ್? ಮಂಗಳೂರು ಹಂಗಾರೆ ಏನು ಸ್ಪೆಷಲ್ ಇಲ್ಲನಪ್ಪ? ಮಂಗಳೂರು, ಬೆಳಗಾವು ಮಾಡ್ಬೇಕಲ್ಲ, ಅವ್ರಿಗೂ ಇದನ್ನೇ ಮಾಡಿ, ಇದೇ ಸಿಸ್ಟಮ್ ತಂದ್ಬಿಡಿ, ಅಲ್ಲೂ ಅಧ್ಯಕ್ಷತೆ ಮುಖ್ಯಮಂತ್ರಿಗೆ ಕೊಡಿ. ಇನ್ನ ಅವನು ಈಗ ನೀವು ಬೆಂಗಳೂರಿಗೆ ಮಾಡ್ಬಿಟ್ರೆ ಎಲ್ಲರೂ ಹೇಳ್ತಾರೆ ಬೆಂಗಳೂರು ಅಂತ. ಅದಕ್ಕೂ ಮಾಡಿ, ಬೆಳಗಾವಿಗೂ ಮಾಡಿ, ಗುಲ್ಬರ್ಗಾಗೂ ಮಾಡಿ. ನಾನೇ ಖರ್ಗೆ ಅವ್ರು ಬುದ್ಧಿವಾದ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅದೇನೋ ಹೇಳ್ದ, 5,000 ಕೋಟಿನಾ ಏನು, 5,000 ಕೋಟಿ 5,000 ಕೋಟಿ ಕೊಟ್ಟೆ ಅಂತ ಯಾಕಪ್ಪ ಹೇಳ್ತೀಯ ನೀನು? ದೊಡ್ಡದಾಗಿ ಹೇಳ್ತೀಯಲ್ಲ ನೀನು. 5,000 ಅಲ್ಲ, 50,000 ಕೋಟಿ ಕೊಟ್ರೆ ನಮ್ದು ಏನು ನಿಮ್ಮ ಮಟ್ಟಕ್ಕೆ ನಾವು ಬರಕ್ಕಾಗಲ್ಲ. ಎಲ್ಲ ಮೈಸೂರಲ್ಲೇ ಪ್ರಾರಂಭ ಮಾಡ್ತೀರಾ, ಎಲ್ಲ ಮೈಸೂರಲ್ಲೇ ನಿಮ್ಮ ಹಣ ಎಲ್ಲ ಬಿದ್ದೋಗ್ತೈತೆ. ಅಲ್ಲಿಂದ ದಾವಣಗೆರೆ ಬರೋ ಅಷ್ಟೊತ್ತಿಗೆ ನಮ್ಮ ಕತೆ ಮುಗ್ದೋಯ್ತು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಖರ್ಗೆ ಅವರ ಕಾಂಗ್ರೆಸ್, ನಿಮ್ಮ ರಾಷ್ಟ್ರೀಯ ಅಲ್ಲ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್. ನನಗೂ ಒಂದೇ ನಿಮಿಷ ಅಶೋಕ್ ಸರ್, ಯಾವ ಕಾಂಗ್ರೆಸ್ ಮಂತ್ರಿ? ನಮ್ಮ ಅಧ್ಯಕ್ಷ ಅಂತ ಇದ್ದೀರಲ್ಲ. ಈಗ ನಮ್ಮ ಯಾರು ಝಡ್ ಅವ್ರು ಎಯಿಂದ ಝಡ್ ಔಟ್ ಅವ್ರೆ. ಅವರು ಜನತಾದಳ, ಇನ್ನ ಜನತಾದಳದಲ್ಲಿ 4-5 ಇದಾಯ್ತಲ್ಲ, ಎಲ್ಲ ಆಗಿ ಕಾಂಗ್ರೆಸ್ಗೆ ಬಂದವ್ರೆ. ನನಗೆ ಖರ್ಗೆ ಅವ್ರು ಯಾಕೆ ನಮ್ಮವರು ಅಂತ ಹೇಳಿದ್ರೆ, ತಾವು 1 ನಿಮಿಷ ಸಮಯ ಕೊಟ್ರೆ, ನಾನು ಅವಾಗ ಗೊತ್ತಿಲ್ಲ ಹೆಲ್ತ್ ಮಿನಿಸ್ಟರ್ ಏನೋ ಆಗಿದ್ದೆ, ಅವಾಗ ಹೆಲ್ತ್ ಟ್ರಾನ್ಸ್ಪೋರ್ಟೋ ಇದ್ದೆ, ನಾನು ವಿಧಾನಸೌಧದಲ್ಲಿ ಇದ್ದೆ. ಖರ್ಗೆ ಅವರು ಅಪೋಸಿಷನ್ ಲೀಡ್ರು ಖರ್ಗೆ ಅವರು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಮನೆಗೆ ಹೋಗಿದ್ದಾರೆ, ಅವರು ಸದಾಶಿವನಗರ ಮನೆಗೆ ಹೋಗಿದ್ದಾರೆ. ಅವತ್ತು ನನ್ಗೆ ಗೊತ್ತಿಲ್ಲ, ಹುಟ್ಟದ